ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ, ಇವತ್ತು ಸಂಡೇ, ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟಾಗೆ ಮಾಡ್ತಿದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ವೈರಲ್ ಎಗ್ ರೆಸಿಪಿ ಇತ್ತಲ್ಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಆಗುತ್ತೆ ಮತ್ತು ಎಲ್ಲರಿಗೂ ಆಗುತ್ತೆ ಅಂತ. ಸೊ ಆಲ್ರೆಡಿ ನಾನು ಎಗ್ಗನ್ನ ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಆನಿಯನ್, ಚಿಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗಾಗುತ್ತೆ ನೋಡೋಣ, ಟ್ರೈ ಮಾಡೋಣ. ಸೊ ಇದನ್ನೇ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡ್ತಿದ್ದೀನಿ. ಸೊ ಹೇಗಾಗುತ್ತೆ, ಹೇಗೆ ಮಾಡೋದು ಅಂತ ನೋಡೋಣ. ನನಗೆ ಈ ರೆಸಿಪಿನ ನನ್ನ ತಂಗಿ ಕಳಿಸಿದ್ಲು. ಸೊ ನಾನು ತುಂಬ ದಿನದಿಂದ ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ. ಸೊ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ವೆಡ್ನೆಸ್ಡೇ ಮತ್ತು ಥರ್ಸ್ಡೇ 2 ದಿನ ಮನೇಲಿ ನಾನ್ ವೆಜ್ಜು ಮತ್ತು ಇಲ್ಲ ಎಗ್ ಮಾಡೋದು. ಅದಕ್ಕೆ ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಮಾಡೋದಕ್ಕೆ ಫಸ್ಟು ನಾವು ಇದು ಮಾಡ್ಕೋತೀವಲ್ಲ, ಒಗ್ಗರಣೆ ಹಾಕೋತೀವಲ್ಲ, ಅದನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೀ ಇಲ್ಲ ಎಣ್ಣೆ ಯಾವುದಾದ್ರೂ ಹಾಕೊಬೋದು. ಅದಾದಮೇಲೆ ಬೇಯಿಸಿರೋ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾವು ಒಂದು ಮೊಟ್ಟೆನ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕೋತಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಬೇಕಾಗಿರೋಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು, ಅದಾದಮೇಲೆ ಉಲ್ಟನೂ ಕೂಡ ಮಾಡಿಕೊಂಡು ಅದಕ್ಕೆ ಆಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊ ಟ್ರೆಂಡಿಂಗಲ್ಲಿರೋ ಎಗ್ ಪಫ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ವಿಹಾ ಕೂಡ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂತಿದ್ಲು. ಸೊ ಇವತ್ತು ನಮ್ಮದು ಇದೇ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ನಾನು ವಿಹಾಗೋಸ್ಕರ ಅಂತ ಡ್ರೆಸ್ ಬುಕ್ ಮಾಡಿದ್ದೆ. ಈ ಮಂತ್ ಅವಳು ಬರ್ತ್ಡೇ ಬರ್ತಾಯಿದ್ದೆ. ಸೊ ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ನಾನು ನೋಡಿದ ತಕ್ಷಣ ಹ್ಯಾಪಿ ಆಗಿಲ್ಲ, ಯಾಕಂದರೆ ನಾನು ಬುಕ್ ಮಾಡಿದ ಕಲರು ರೆಡ್ ಆಗಿತ್ತು. ಸೊ ಯಾಕಂದರೆ ವಿಹಾ ಪ್ರಿಫರ್ಡ್ ಮಾಡಿದ್ಲು ನಂಗೆ ರೆಡ್ ಕಲರೇ ಬೇಕು ಅಂತ. ಸೊ ಅದಕ್ಕೆ ಅಂತ ನಾನು ರೆಡ್ ಕಲರ್ ಬುಕ್ ಮಾಡಿದ್ದೆ. ಬಟ್ ಅದು ವೀಡಿಯೋದಲ್ಲಿ ಮತ್ತು ನೀವು ಫೋಟೋದಲ್ಲಿ ನೋಡಿದ್ರೆ ರೆಡ್ ಕಲರೇ ಕಾಣ್ಬೋದು, ಬಟ್ ಅದು ಪಿಂಕಿಶ್ ಶೇಡಲ್ಲಿದೆ. ಸೊ ಅದಕ್ಕೆ ನನಗೆ ನೋಡಿದ ತಕ್ಷಣ ವಿಹಾಗೆ ಇಷ್ಟ ಆಗಲ್ವೇನೋ, ಈಗ ಏನು ಮಾಡೋದು, ಬಂದುಬಿಟ್ಟಿದೆಯಲ್ಲ, ಈಗ ಮತ್ತೆ ಎಕ್ಸ್ಚೇಂಜ್ ಮಾಡಿಸ್ಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ವಿಹಾ ಆ ಡ್ರೆಸ್ನ ತುಂಬ ಇಷ್ಟಪಟ್ಲು. ಇಲ್ಲ ಮಮ್ಮ ಅದು ರೆಡ್ ಕಲರೇ ಇದೆ, ನಿನಗೆ ರೆಡ್ ಕಲರ್ ಕಾಣ್ತಿಲ್ಲ ಅಷ್ಟೇ ಅಂತ. ಅದನ್ನು ಹಾಕ್ಬಿಟ್ಟು ಅವಳು ಬಿಚ್ಚೋಕ್ಕೆ ರೆಡಿ ಇರಲಿಲ್ಲ. ಇವತ್ತೊಂದಿನ ಇದನ್ನೇ ಹಾಕ್ಕೊಂಡಿರ್ತೀನಿ ಮಮ್ಮ ಅಂತ ತುಂಬ ಹ್ಯಾಪಿ ಆದಳು. ಅವಳಿಗಂತೂ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ಡ್ರೆಸ್ ಹೇಗೆ ಅನಿಸ್ತು ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕೂಡ. ಆ ಫ್ಲವರ್ ಪಾರ್ಟ್ ಇದೆಯಲ್ಲ, ಅದು ಕೂಡ ತುಂಬ ಅದೇ ಹೈಲೈಟಾಗಿ ಕಾಣುತ್ತೆ. ವಿಹಾಗೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಅವಳೇನಾದರೂ ಈ ಡ್ರೆಸ್ ಇಷ್ಟಪಟ್ಟಿರಲಿಲ್ಲ ಅಂದಿದ್ರೆ, ಅವಳಿಗೆ ಇಷ್ಟ ಆಗಿರಲಿಲ್ಲ ಅಂದಿದ್ರೆ ಈ ಡ್ರೆಸ್ನ ನಾನು ಎಕ್ಸ್ಚೇಂಜ್ ಮಾಡಿಸ್ಬಿಡ್ತಿದ್ದೆ. ಬಟ್ ಅವಳಿಗೆ ಇಷ್ಟ ಆಯಿತು. ಹೇಗಿದೆ, ಇಷ್ಟ ಆಯ್ತಾ? ಬಟ್ ನೀನು ರೆಡ್ ಬೇಕು ಅಂತಿದಲ್ಲ ಕಂದ. ಹಾಂ, ಇದು ಓಕೆನಾ, ಚೇಂಜ್ ಮಾಡೋಣ? ಚೇಂಜ್ ಮಾಡೋದೇನು ಬೇಡವಾ? ಓಕೆನಾ, ಇಷ್ಟ ಆಯ್ತಾ? ತಿರ್ಗು ಈ ಕಡೆ. ನೀನು ಹ್ಯಾಪಿನಾ? ನೀನು ಬರ್ತಾರೆ ಚೆನ್ನಾಗಿದೆಯಾ ಡ್ರೆಸ್ಸು? ಬರ್ತಡೆಗೆ ಅಂತ ನಾನು ಡ್ರೆಸ್ ಬುಕ್ ಮಾಡಿದ್ದೆ. ವಿಹಾ ಬರ್ತಡೇ ಇದೆ ಈ ಮಂತಲ್ಲಿ. ಸೊ ನೈಕಾದಲ್ಲಿ ಬುಕ್ ಮಾಡಿದ್ದೆ, ತುಂಬ ಸರ್ಚ್ ಮಾಡಿ ಯಾವುದರಲ್ಲಿ ಅಂತ. ಲಾಸ್ಟಲ್ಲಿ ಈ ಡ್ರೆಸ್ ಇಷ್ಟ ಆಗಿತ್ತು ಅಂತ ನೈಕಾದಲ್ಲಿ ಬುಕ್ ಮಾಡಿದ್ದೆ. ಸೊ ಇವತ್ತು ರಿಸೀವ್ ಆಗಿದೆ. ನಾನು ಓಪನಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಾನು ರೆಡ್ ಕಲರ್ ಅಂತ ಬುಕ್ ಮಾಡಿದ್ದೆ. ಯಾಕಂದರೆ ನನ್ನ ಮಗಳು ರೆಡ್ ಕಲರ್ ಬೇಕು ಅಂತ ತುಂಬ ಇಷ್ಟಪಟ್ಟಿದ್ಲು. ಆದರೆ ಇದು ಸ್ವಲ್ಪ ಪಿಂಕಿಶ್ ಶೇಡಲ್ಲಿದೆ. ಬಟ್ ವಿಹಾಗೆ ತುಂಬಾ ಇಷ್ಟ ಆಯಿತು. ಮತ್ತು ವಿಡಿಯೋದಲ್ಲಿ ಇದು ರೆಡ್ ಕಲರೇ ಕಾಣ್ತಿರ್ಬೋದು, ಬಟ್ ಡೈರೆಕ್ಟಾಗಿ ನೋಡೋದು ಸ್ವಲ್ಪ ಪಿಂಕ್ ಶೇಡಲ್ಲಿದೆ. ಬಟ್ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ. ಈ ಫ್ಲವರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಈ ಪ್ಲೇಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿಹಾ ಬೈ ಇಷ್ಟ ಆಯ್ತಾ ಪುಟ?
ವಿಹಾಗ್ ಇಷ್ಟ ಆಯಿತು. ಸೊ ನಾನು ಇದನ್ನು ಇಟ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಕಾಣಿಸ್ತಿದೆ ಅಂತ ನೀವು ಹೇಳಿ, ನನಗಲ್ಲ ನನ್ನ ಮಗಳಿಗೆ. ಚೆನ್ನಾಗಿ ರಿಸೀವ್ ಆಗಿದೆ. ಸೊ ಇದೇ ಡ್ರೆಸ್ನ ನಾನು ವಿಹಾ ಬರ್ತಡೆಗೆ ಅಂತ ಇಟ್ಕೋತಿದ್ದೀನಿ. ಚೆನ್ನಾಗಿದೆ. ಲೇಯರ್ಸು ಸುಮಾರು ಲೇಯರ್ಸ್ ಇದೆ ಒಳಗಡೆ. 5 ಲೇಯರ್ಸ್ ಇಷ್ಟು ಲೇಯರ್ಸ್ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅದಾದಮೇಲೆ ಇವತ್ತು ಸ್ವಲ್ಪ ಏರ್ ಕಟಿಂಗ್ ಮಾಡಿಸೋದಿತ್ತು, ಅದಕ್ಕೆ ಅಂತ ಸೆಲೂನ್ಗೆ ಹೋಗಿದ್ದೀನಿ. ಸೊ ಅಲ್ಲಿ ಸ್ವಲ್ಪ ಏರ್ ಕಟ್ ಮಾಡಿಸ್ಕೊಂಡು ಮತ್ತು ಸ್ವಲ್ಪ ಥ್ರೆಡ್ಡಿಂಗ್ ಮಾಡಿಸೋದಿತ್ತು, ಐಬ್ರೋಸ್ ಮಾಡಿಸೋದಿತ್ತು. ಐಬ್ರೋಸು ಮಾಡಿಸ್ಕೊಂಡು ಬಂದೆ ಮನೆಗೆ. ಮತ್ತು ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ವಿಹಾ ಬಟ್ಟೆನೇ. ಸ್ವಲ್ಪ ಕ್ಲಟರಿಂಗ್ ಮಾಡೋಣ ಅಂತ, ಯಾಕಂದರೆ ತುಂಬ ಬಟ್ಟೆ ಅವಳಿಗೆ ಚಿಕ್ಕದಾಗಿಬಿಟ್ಟಿದೆ. ವಿಹಾ ಬಟ್ಟೆ ನಾನು 2-3 ತಿಂಗಳು ಒಂದ್ಸಲ ಕ್ಲಟರಿಂಗ್ ಮಾಡ್ತಾನೆ ಇರ್ತೀನಿ, ಯಾಕಂದರೆ ಅವಳು ತುಂಬ ಬೇಗ ಹೈಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಎಲ್ಲ ಬಟ್ಟೆಗಳು ಚಿಕ್ಕದಾಗ್ತಾನೆ ಇರುತ್ತೆ. ಸೊ ಅದಕ್ಕೆ ಇವಾಗ ಇದೆಲ್ಲ ತೊಗೊಂಡಿದ್ದೀನಿ. ಯಾವುದಾದ್ರು ಚಿಕ್ಕದಾಗಿದೆ ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಅವಳ ಬಟ್ಟೆ ಎಲ್ಲ ಜೋಡಿಸಿಡೋಣ ಅಂತ. ಯಾಕಂದರೆ ಅವಳು ಹಾಕೊಳ್ಳೋ ಡೈಲಿ ಯೂಸ್ ಬಟ್ಟೆನ ಅವಳೇ ತಗೊಳ್ಳೋದ್ರಿಂದ ಎಲ್ಲ ಬಟ್ಟೆ ಎಲ್ಲ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿದ್ಲು. ಸೊ ಅದಕ್ಕೆ ಅಂತ ಅದನ್ನು ಜೋಡಿಸಿಟ್ಟಾಗುತ್ತೆ. ಮತ್ತು ಎಲ್ಲನೂ ಯಾವ್ದ್ಯಾವ್ದು ಬೇಡ ಅದನ್ನು ತೆಗೆದಿಟ್ಬಿಡೋಣ ಅಂತ. ಹೇಗಿದ್ದರೂ ಇವತ್ತು ಸಂಡೇ ಇತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಫ್ರೀ ಟೈಮ್ ಇತ್ತು. ಸೊ ಅದಕ್ಕೆ ಫಸ್ಟ್ ಈ ಕೆಲಸ ಮುಗಿಸ್ಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಸುಮಾರು ಬಟ್ಟೆಗಳು ಹೀಗೆ ಆಗುತ್ತೆ. ಈ ಚಿಕ್ಕ ಮಕ್ಕಳಿಂದ ಸ್ವಲ್ಪ ಅವ್ರು ದೊಡ್ಡವರಾಗೋವರೆಗೂ ಈ ಥರ ಬಟ್ಟೆ ಎಲ್ಲ ತುಂಬ ವೇಸ್ಟ್ ಆಗ್ತಿರುತ್ತೆ. ಅಂದರೆ ಬಟ್ಟೆ ಇನ್ನೂ ಚೆನ್ನಾಗಿರುತ್ತೆ, ಹೊಸ್ದಾಗೇ ಇರುತ್ತೆ. ಬಟ್ ಏನಂದರೆ ಅವ್ರ ಹೈಟ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೆ ಆಗಲ್ಲ ಅವ್ರಿಗೆ. ನಾವು ದೊಡ್ಡವರಾದರೆ ಯಾವ ಬಟ್ಟೆನ ಯಾವಾಗ ಬೇಕಾದರೂ ಹಾಕೊಬೋದು. ದಪ್ಪ ಸಣ್ಣ ಆದರೆ ಮಾತ್ರ ನಮಗೆ ಹಾಕೋಕ್ಕಾಗಲ್ಲ. ಬಟ್ ಚಿಕ್ಕ ಮಕ್ಳಿಗೆ ಆಗಲ್ಲ. ಎಷ್ಟೇ ಬಟ್ಟೆ ತೊಗೊಂಡ್ರೂ ಆ ಬಟ್ಟೆ ಬೇಗ ಬೇಗ ಅದವ್ರಿಗೆ ಚಿಕ್ಕದಾಗುತ್ತಾ ಇರುತ್ತೆ. ಇವಾಗ ನಾನು ಹಾಗೆ ಅಂತ ಎಷ್ಟು ಬಟ್ಟೆ ತೆಗೆದಿಟ್ಬಿಡ್ತೀನಲ್ಲ, ಅದಾದಮೇಲೆ ಮತ್ತೆ ಅವಳು ಹೊಸ ಬಟ್ಟೆ ತೊಗೊಬೇಕಾಗುತ್ತೆ. ಯಾಕಂದರೆ ಸುಮಾರು ಬಟ್ಟೆ ಕಡಿಮೆ ಆಗಿಬಿಡುತ್ತಲ್ವ. ಸೊ ಅದಕ್ಕೆ ಮತ್ತೆ ಶಾಪಿಂಗ್ ಮಾಡಬೇಕಾಗುತ್ತೆ ಅವಳಿಗೋಸ್ಕರ. ಹಾಗಂತ ಇಲ್ಲಿ ವಿಹಾ ತೆಗ್ದಿಡ್ತಾ ಇದ್ದೀನಲ್ಲ, ಯಾವುದಾದ್ರು ಬೇಡ ಅಂತ ಸೈಜ್ ಚಿಕ್ಕದಾಗಿರೋದು. ಆ ಬಟ್ಟೆಗಳೆಲ್ಲ ತುಂಬ ಹಾಳಾಗಿರಲ್ಲ. ಅದನ್ನು ಅವಳು ಸುಮಾರು ಸತ ಕೂಡ ಹಾಕ್ಕೊಂಡಿರಲ್ಲ. ಸ್ವಲ್ಪ ದಿನ ಹಾಕ್ಕೊಂಡಿರ್ತಾಳೆ ಅಷ್ಟೇ. ಆದರೆ ಅಷ್ಟು ಬೇಗ ಅವಳಿಗೆ ಚಿಕ್ಕದಾಗ್ಬಿಡುತ್ತೆ. ಸೊ ನಾನು ಇವಾಗ ವಿಹಾ ತರಿಸೋ ಸೈಜು ಅವಳಿಗೆ 5 ಇಯರ್ ಆಗಿದ್ರೂ ಕೂಡ ಅವಳು ತಗೊಳ್ಳೋದು ನಾನು 6 to 7 ಇಯರ್ ಬಟ್ಟೆಗಳೇ. ಆದ್ರೂ ಕೂಡ ಬೇಗ ಬೇಗ ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಇವಾಗ ಯಾವುದು ಬಟ್ಟೆ ವಿಹಾಗ ಆಗುತ್ತೆ ಆ ಬಟ್ಟೆ ಎಲ್ಲ ತೆಗೆದು ಕಬೋರ್ಡ್ ಇಟ್ಕೋತಿದ್ದೀನಿ. ಸುಮಾರು ಬಟ್ಟೆ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಸೊ ಮತ್ತೆ ವಿಹಾಗೋಸ್ಕರ ಶಾಪಿಂಗ್ ಮಾಡಬೇಕಾಗತ್ತೆ. ನೋಡೋಣ, ನಾನು ಯಾವಾಗಲೂ ವಿಹಾಗ್ ತೊಗೊಳೋದು ಫಸ್ಟ್ ಕ್ರೈಲೇನೆ. ಸೊ ಮತ್ತೆ ಏನಾದರೂ ಆಫರ್ ಇದ್ದಾಗ ಎಲ್ಲ ಒಂದೇ ಸಲ ತೊಗೋತೀನಿ. ಇಲ್ಲಿ ನಾನು ಫೋಲ್ಡ್ ಮಾಡಿರ್ತಿರೋ ಬಟ್ಟೆ ಎಲ್ಲ ವಿಹಾಗೆ ಚಿಕ್ಕದಾಗಿರೋ ಬಟ್ಟೆಗಳು. ಸೊ ಇದನ್ನೆಲ್ಲ ಫೋಲ್ಡ್ ಮಾಡೋದು ಬ್ಯಾಗಲ್ಲಿ ಇಟ್ಟಿರ್ತೀನಿ. ನೋಡೋಣ ಏನು ಮಾಡೋದು ಈ ಬಟ್ಟೆಗಳನ್ನ ಅಂತ. ಸದ್ಯಕ್ಕೆಲ್ಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ ಬಿಸಾಕೋಕ್ಕಂತೂ ಮನಸ್ಸು ಬರೋಲ್ಲ, ಯಾಕಂದರೆ ಬಟ್ಟೆ ಯಾವುದೂ ಹಾಳಾಗಿಲ್ಲ. ಸೊ ಯಾರಿಗಾದ್ರೂ ಕೊಡೋಣ. ನನ್ನ ತಂಗಿನ ಕೇಳಿ ನೋಡ್ತೀನಿ. ನನ್ನ ತಂಗಿ ಮಗಳಿದ್ದಾಳೆ. ಬಟ್ ನನ್ನ ತಂಗಿ ಮಗಳು ಇನ್ನೂ ತುಂಬ ಚಿಕ್ಕವಳು. ಇನ್ನು ಅವಳಿಗೆ 1.5 ಇಯರು. ವಿಹಾ ಈಗ 5 ಇಯರು. ಈ ಬಟ್ಟೆಗಳೆಲ್ಲ ಅವಳಿಗೆ ತುಂಬ ದೊಡ್ಡದಾಗುತ್ತೆ. ಸೊ ಕೇಳಿ ನೋಡ್ತೀನಿ. ಇಲ್ಲಾಂದರೆ ಯಾರಿಗಾದ್ರೂ ನೆಸ್ಸರಿ ಇರುತ್ತಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ಯಾಕೆ ವೇಸ್ಟ್ ಮಾಡಬೇಕಲ್ವ, ಯಾರಾದ್ರೂ ಹಾಕೋತಾರೆ. ಏನಾದರೂ ಹರಿದೋಗಿದ್ರೆ ಇಲ್ಲ ತುಂಬ ಯೂಸ್ ಮಾಡಿದರೆ ಅಂಥ ಬಟ್ಟೆಗಳನ್ನ ಬಿಸಾಕ್ಬಿಡ್ತೀನಿ. ಯಾವುದಾದ್ರು ಚೆನ್ನಾಗಿದೆ ಅನಿಸುತ್ತೆ ಅದನ್ನೆಲ್ಲ ತೆಗೆದು ಬ್ಯಾಗಲ್ಲಿ ಇಟ್ಟಿರ್ತೀನಿ. ಇವಾಗ ಊಟ ಎಲ್ಲ ಆಗಿದೆ. ಸೊ ಟೈಮ್ ಬಂದು 9:30 9:45 ಆಗ್ತಿದೆ. ಸೊ ನಾಳೆ ಮಂಡೇ ಆಗಿದ್ದರೆ ನಾವು ಎಷ್ಟೇ ಟಯರ್ಡ್ ಆಗಿರಲಿ ಏನಾದರೂ ಆಗಿರಲಿ, ಸಂಡೇ ಅಂತೂ ಅಡುಗೆ ಮನೆ ಕ್ಲೀನ್ ಮಾಡೇ ಮಲ್ಕೊಳ್ಳೋದು.
ಯಾಕಂದರೆ ಮಂಡೇ ತುಂಬ ಕೆಲಸ ಇರುತ್ತೆ. ಸೊ ಬೆಳಗ್ಗೆ ಇನ್ನು ಕೆಲಸಗಳೇ ಮಾಡ್ಕೊಳಕ್ಕಾಗಲ್ಲ. ಸೊ ಇನ್ ಕೇಸ್ ಸಂಡೇ ಕೆಲಸನೂ ಅಂದರೆ ಅಡುಗೆ ಮನೆಯೆಲ್ಲ ಹಾಗೆ ಬಿಟ್ಟು ಮಲಗಿಬಿಟ್ರಂತೂ ಇನ್ನೂ ತುಂಬ ಕೆಲಸ ಅನಿಸುತ್ತೆ. ಸೊ ಅದಕ್ಕೆ ಅಡುಗೆ ಮನೆ ಅಂತೂ ಸಂಡೇ ಕ್ಲೀನ್ ಮಾಡೇ ಮಲ್ಕೊಬೇಕು. ಸೊ ಅದಕ್ಕೆ ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೈಮ್ ಆಲ್ರೆಡಿ ಒಂದು 9:45 ಆಗಿದೆ ಅನಿಸುತ್ತೆ. ಸೊ ಬೇಗ ಬೇಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಮನೆಯೆಲ್ಲ ಅರೇಂಜ್ ಮಾಡಿಬಿಟ್ಟು ಮತ್ತು ನನಗೆ ವೀಡಿಯೋದು ಸ್ವಲ್ಪ ಕೆಲಸ ಇರುತ್ತೆ. ಸೊ ಅದನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಇವಾಗ ಆಲ್ರೆಡಿ ನಾನು ಇವಾಗ ವಾಯ್ಸ್ ಕೊಡ್ತಿರ್ಬೇಕಾದ್ರೆ 11 ಆಗಿದೆ. ಸೊ ಗ್ಯಾಸು ಮತ್ತು ಕೌಂಟರ್ ಟಾಪು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಾತ್ರೆ ತೊಳ್ಕೊತಿದ್ದೀನಿ. ಇವತ್ತೇನು ಜಾಸ್ತಿ ಪಾತ್ರೆ ಇಲ್ಲ, ಯಾಕಂದರೆ ತೊಳೆದ್ಬಿಟ್ಟಿದ್ದೆ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ. ಸೊ ಇವಾಗ ಯೂಸ್ ಮಾಡೋದಷ್ಟೇ ಇರೋದು. ಈ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ವಿಹಾಗೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ವಿಹಾಗೆ ಹಾಲು ಕೊಟ್ಬಿಟ್ಟು ಅವಳನ್ನ ಮಲಗಿಸ್ಬೇಕು. ವಿಹಾ ಏನಂದರೆ ನಾವು ಎಷ್ಟು ಗಂಟೆಗೆ ಮಲಗ್ತೀವಿ ಅಲ್ಲಿವರೆಗೂ ಮಲಗಲ್ಲ. ಅದು 12 ಆಗಿರ್ಬೋದು, ಇಲ್ಲ 11 ಆಗಿರ್ಬೋದು, ಇಲ್ಲ 1 ಆಗಿರ್ಬೋದು. ನಾವು ಮಲಗೋವರೆಗೂ ಕೂಡ ವೆಯ್ಟ್ ಮಾಡ್ತಾಳೆ ಅವಳು. ಆದರೂ ನೀವು ಮಲ್ಕೋಕಂದ ತುಂಬ ಲೇಟ್ ಆಗುತ್ತೆ ನಮಗೆ ಅಂದ್ರೂ ಕೇಳಲ್ಲ. ಇವಾಗ ನೋಡಿ ನಾನು ವಾಯ್ಸ್ ಕೊಡಬೇಕಾದ್ರೆ ಆಲ್ರೆಡಿ 11 ಆಗಿದೆ, ಬಟ್ ಇನ್ನೂ ಅವಳು ಮಲಗಿಲ್ಲ. ಸೊ ಇನ್ನೂ ಅವ್ರ ಅಪ್ಪ ಜೊತೆ ಮಾತಾಡ್ತಾನೆ ಇದ್ದಾಳೆ. ಸೊ ಹಾಗೆ ಅವಳು ನಾವು ಮಲಗೋವರೆಗೂ ವೆಯ್ಟ್ ಮಾಡ್ತಾಳೆ. ಅದು 11 ಆದರೂ ಓಕೆ, 12 ಆದರೂ ಓಕೆ. ಒಂದೊಂದು ಸಲ ಅಂತೂ 1 ಆದ್ರೂ ಎದ್ದಿರ್ತಾಳೆ. ಎಷ್ಟಿರೋದ್ರೂ ಕೇಳಲ್ಲ. ಬೆಳಗ್ಗೆ ಬೇಗ ಹೇಳ್ಬೇಕಾಗುತ್ತೆ ಕಂದ ಅಂದ್ರೂ ಕೇಳಲ್ಲ. ಅವಳು ನಿದ್ದೆ ಬರೋಲ್ಲ ನಾವು ಮಲಗಿಲ್ಲ ಅಂದರೆ. ಸೊ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಬೆಳಗ್ಗೆ ಎದ್ದಾಗ ಅಡುಗೆ ಮನೆಯೆಲ್ಲ ಕ್ಲೀನಾಗಿದ್ದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಏನಾದರೂ ರಾತ್ರಿ ಹಾಗೆ ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರೋಲ್ಲ, ಅಷ್ಟು ಬೇಜಾರಾಗ್ತಿರುತ್ತೆ. ಸೊ ಅದಕ್ಕೆ ಅಡುಗೆ ಮನೆ ಆದಷ್ಟು ಕ್ಲೀನ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಸೊ ಇವಾಗೆಲ್ಲ ಅಡುಗೆ ಮನೆ ಕ್ಲೀನಾಗಿದೆ. ಸೊ ನಾನು ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.